ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 171ನೆಯ ತಿರುನಾಮ ಅತೀಂದ್ರಿಯ. ಒಮ್ಮೆ ಒಬ್ಬ ವ್ಯಕ್ತಿಗೆ ಬಹಳ ಬಾಯಾರಿಕೆಯಾಗಿತ್ತು. ಅವನು ಎಷ್ಟೇ ಹುಡುಕಿದರೂ ಕುಡಿಯಲು ನೀರು ಸಿಗಲಿಲ್ಲ. ಆಗ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬನನ್ನು ಕಂಡು, ನನಗೆ ಬಹಳ ದಾಹವಾಗಿದೆ, ಸ್ವಲ್ಪ ಕುಡಿಯಲು ನೀರು ಸಿಗುತ್ತದೆಯೇ ಎಂದು ಕೇಳಿದನು. ಅದಕ್ಕೆ ಆ ವ್ಯಕ್ತಿಯು, ನನ್ನ ಬಳಿ ನೀರಿಲ್ಲ, ಆದರೆ ನೀನು ಆಕಾಶವನ್ನು ತಲುಪಿದರೆ ಬೇಕಾದಷ್ಟು ನೀರು ಕುಡಿಯಬಹುದು ಎಂದನು. ಇದನ್ನು ಕೇಳಿದ ಆ ವ್ಯಕ್ತಿಯು, ನಾನು ಆಕಾಶವನ್ನು ತಲುಪುವಷ್ಟರಲ್ಲಿ ನನ್ನ ಪ್ರಾಣವೇ ಹೋಗಿಬಿಡುತ್ತದೆ, ಬೇರೆ ಯಾರನ್ನಾದರೂ ಕೇಳೋಣ ಎಂದುಕೊಂಡು ಮುಂದೆ ಹೋದನು. ಸ್ವಲ್ಪ ದೂರದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿದನು. ಅವನ ಬಳಿ ನೀರನ್ನು ಕೇಳಿದ್ದಕ್ಕೆ ಅವನು, ನೀರು ಏಕೆ? ಕ್ಷೀರಸಾಗರವನ್ನು ತಲುಪಿದರೆ ನಿನಗೆ ಬೇಕಾದಷ್ಟು ಹಾಲನ್ನು ಕುಡಿದು ದಾಹವನ್ನು ಹೋಗಿಸಿಕೊಳ್ಳಬಹುದು ಎಂದನು. ಇದನ್ನು ಕೇಳಿದ ಆ ವ್ಯಕ್ತಿಯು, ನಾನು ಭೂಪಟದಲ್ಲಿ 7 ಸಮುದ್ರಗಳ ಬಗ್ಗೆ ಮಾತ್ರ ಕೇಳಿದ್ದೇನೆ. ಈಗ ಈ ಕ್ಷೀರಸಾಗರವನ್ನು ಹುಡುಕಿಕೊಂಡು ಎಲ್ಲಿಗೆ ಹೋಗಲಿ ಎಂದುಕೊಂಡು ಮತ್ತೊಬ್ಬನನ್ನು ಕೇಳಲು ಹೊರಟನು. 3ನೆಯ ವ್ಯಕ್ತಿಯು, ನನ್ನ ಬಳಿ ನೀರಿಲ್ಲ, ಆದರೆ ಯಾವುದಾದರೂ ಕಾಡಿನ ಹೊಳೆಯಿಂದ ನೀರನ್ನು ಕುಡಿಯಬಹುದು ಎಂದು ಹೇಳಿದನು. ಆ ವ್ಯಕ್ತಿಯು ಮನಸ್ಸಿನಲ್ಲಿ, ಯಾವಾಗ ಬೇಕಾದರೂ ಹುಟ್ಟಿ ಯಾವಾಗ ಬೇಕಾದರೂ ಮಾಯವಾಗುವ ಕಾಡಿನ ಹೊಳೆಯನ್ನು ಈಗ ನಾನು ಎಲ್ಲಿಂದ ಹುಡುಕಲಿ ಎಂದು ಯೋಚಿಸಿದನು. ಅವನ ದಾಹವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಬೇರೆ ದಾರಿಯಿಲ್ಲದೆ ಅವನು ಮತ್ತೊಬ್ಬ ದಾರಿಹೋಕನನ್ನು ಕೇಳಿದನು. 4ನೆಯ ವ್ಯಕ್ತಿಯು, ನನ್ನ ಬಳಿ ನೀರಿಲ್ಲ, ಆದರೆ ನೀನು ಒಂದು ಕೊಳವೆ ಬಾವಿಯನ್ನು ತೋಡಿಸಿದರೆ ಬೇಕಾದಷ್ಟು ನೀರು ದೊರೆಯುತ್ತದೆ ಎಂದು ಹೇಳಿದನು. ಇದನ್ನು ಕೇಳಿದ ಆ ವ್ಯಕ್ತಿಯು, ನಾನು ಇಲ್ಲಿ ದಾಹದಿಂದ ನರಳುತ್ತಿದ್ದೇನೆ, ಆದರೆ ಯಾರು ಒಂದು ಹನಿ ನೀರನ್ನು ಕೊಡದೆ ಸಾಧಿಸಲು ಅಸಾಧ್ಯವಾದ ಮಾರ್ಗಗಳನ್ನೇ ಹೇಳುತ್ತಿದ್ದಾರೆ ಎಂದುಕೊಂಡನು. ಕೊನೆಯ ಬಾರಿಗೆ ಮತ್ತೊಮ್ಮೆ ಪ್ರಯತ್ನ ಮಾಡೋಣವೆಂದು ನಿರ್ಧರಿಸಿ ಅವನು 5ನೆಯ ವ್ಯಕ್ತಿಯನ್ನು ಕೇಳಿದನು. ಆ ವ್ಯಕ್ತಿಯು, ನನ್ನ ಬಳಿ ಮಡಿಕೆಯಲ್ಲಿ ಸಾಕಷ್ಟು ನೀರು ಸಂಗ್ರಹವಾಗಿದೆ, ಇದನ್ನು ತೆಗೆದುಕೊಂಡು ಕುಡಿ ಎಂದನು. ಆ ವ್ಯಕ್ತಿಯು ನೀರನ್ನು ಕುಡಿದು ತನ್ನ ದಾಹವನ್ನು ನಿವಾರಿಸಿಕೊಂಡ ನಂತರ ಅಪಾರ ಕೃತಜ್ಞತೆಯಿಂದ 5ನೇ ವ್ಯಕ್ತಿಗೆ ಧನ್ಯವಾದಗಳನ್ನು ಹೇಳಿದನು. ಪಿಳ್ಳೈ ಲೋಕಾಚಾರ್ಯರ ಶ್ರೀವಚನಭೂಷಣ ಗ್ರಂಥದಲ್ಲಿ ಬರುವ ಈ ಕಥೆಯು ಭಗವಂತನ ವಿವಿಧ ಸ್ವರೂಪಗಳ ಪೈಕಿ ಅರ್ಚಾವತಾರದ ಸೌಲಭ್ಯವನ್ನು ವಿವರಿಸುವ ಒಂದು ಸುಂದರ ಹೋಲಿಕೆಯಾಗಿದೆ. ಹಿಂದಿನ ಒಂದು ತಿರುನಾಮದಲ್ಲಿ ವಿವರಿಸಿದಂತೆ ಭಗವಂತನು ಪರ, ವ್ಯೂಹ, ವಿಭವ, ಅಂತರ್ಯಾಮಿ ಮತ್ತು ಅರ್ಚ ಎಂಬ 5 ವಿಭಿನ್ನ ಸ್ವರೂಪಗಳಲ್ಲಿ ನೆಲೆಸಿದ್ದಾನೆ. ಪರಸ್ವರೂಪದಲ್ಲಿ ಭಗವಂತನು ಶ್ರೀವೈಕುಂಠದಲ್ಲಿ ತನ್ನ ದೇವಿಯರು, ನಿತ್ಯಸೂರಿಗಳು ಹಾಗೂ ಮೋಕ್ಷವನ್ನು ಪಡೆದ ಮುಕ್ತಾತ್ಮರೊಂದಿಗೆ ವಿರಾಜಮಾನನಾಗಿದ್ದಾನೆ. ಈ ಸ್ವರೂಪವು ಮೋಕ್ಷವನ್ನು ಹೊಂದಿದವರಿಗಷ್ಟೇ ಕಾಣಿಸುತ್ತದೆ. ಕಥೆಯಲ್ಲಿ ದಾಹದಿಂದ ನರಳುತ್ತಿದ್ದ ವ್ಯಕ್ತಿಗೆ ಆಕಾಶವನ್ನು ತಲುಪಿ ನೀರು ಕುಡಿಯಲು ಹೇಳಿದ ಮೊದಲ ವ್ಯಕ್ತಿಯು ಪರಸ್ವರೂಪವನ್ನು ಸೂಚಿಸುತ್ತಾನೆ. ವ್ಯೂಹ ಸ್ವರೂಪದಲ್ಲಿ ಭಗವಂತನು ಕ್ಷೀರಸಾಗರದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ 4 ರೂಪಗಳಲ್ಲಿ ನೆಲೆಸಿದ್ದಾನೆ. ಈ ಸ್ವರೂಪಗಳು ಸಾಮಾನ್ಯ ಮಾನವರಿಗೆ ಸುಲಭವಾಗಿ ಲಭ್ಯವಾಗುವುದಿಲ್ಲ. ಕಥೆಯಲ್ಲಿ ಕ್ಷೀರಸಾಗರಕ್ಕೆ ಹೋಗಿ ಹಾಲು ಕುಡಿಯುವಂತೆ ಸಲಹೆ ನೀಡಿದ 2ನೆಯ ವ್ಯಕ್ತಿಯು ವ್ಯೂಹ ಸ್ವರೂಪವನ್ನು ಸೂಚಿಸುತ್ತಾನೆ. ವಿಭವ ಸ್ವರೂಪ ಎಂದರೆ ಭಗವಂತನ ಎಲ್ಲ ಅವತಾರಗಳಾದ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಮ, ಕೃಷ್ಣ ಮತ್ತು ಮುಂತಾದವು. ಈ ಅವತಾರಗಳು ಕಾಲಕಾಲಕ್ಕೆ ಅವತರಿಸಿ ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸಿ ಅದೃಶ್ಯವಾಗುತ್ತವೆ. ಕಥೆಯಲ್ಲಿ ಕಾಡಿನ ಹೊಳೆಯಂತೆ ಅವು ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗುತ್ತವೆ ಎಂದು ಹೇಳಿದ 3ನೇ ವ್ಯಕ್ತಿಯು ವಿಭವ ಸ್ವರೂಪವನ್ನು ಸೂಚಿಸುತ್ತಾನೆ. ಅಂತರ್ಯಾಮಿ ಸ್ವರೂಪದಲ್ಲಿ ಭಗವಂತನು ಪ್ರತಿಯೊಬ್ಬ ಜೀವಾತ್ಮದೊಳಗೆ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ಆದರೆ ಈ ಸ್ವರೂಪವನ್ನು ಯೋಗಶಕ್ತಿಯನ್ನು ಪಡೆದವರೇ ಅನುಭವಿಸಬಲ್ಲರು.
ಕಥೆಯಲ್ಲಿ ನೀರನ್ನು ಪಡೆಯಲು ಕೊಳವೆ ಬಾವಿಯನ್ನು ತೋಡಬೇಕೆಂದು ಹೇಳಿದ ನಾಲ್ಕನೆಯ ವ್ಯಕ್ತಿಯು ಅಂತರ್ಯಾಮಿ ಸ್ವರೂಪವನ್ನು ಸೂಚಿಸುತ್ತಾನೆ. ಅರ್ಚಾ ಸ್ವರೂಪದಲ್ಲಿ ಭಗವಂತನು ದೇವಾಲಯಗಳಲ್ಲಿ ಅರ್ಚಾಮೂರ್ತಿಗಳಾಗಿ ನೆಲೆಸಿದ್ದು ಎಲ್ಲ ಭಕ್ತರಿಗೂ ಸುಲಭವಾಗಿ ಲಭ್ಯನಾಗಿದ್ದಾನೆ. ನಮ್ಮ ಸೀಮಿತ ಇಂದ್ರಿಯಗಳು ಮತ್ತು ಬುದ್ಧಿಯಿಂದ ನಾವು ಅನುಭವಿಸಬಲ್ಲ ಭಗವಂತನ ಏಕೈಕ ಸ್ವರೂಪ ಇದಾಗಿದೆ. ಕಥೆಯಲ್ಲಿ ಮಡಿಕೆಯಲ್ಲಿದ್ದ ನೀರನ್ನು ಕುಡಿದು ದಾಹವನ್ನು ನೀಗಿಸಿಕೊಂಡ ವ್ಯಕ್ತಿಯಂತೆ ಅರ್ಚಾವತಾರದಲ್ಲಿರುವ ಭಗವಂತನು ಎಲ್ಲರಿಗೂ ಸುಲಭವಾಗಿ ಲಭ್ಯನಾಗಿದ್ದಾನೆ ಎಂಬುದನ್ನು ಐದನೆಯ ವ್ಯಕ್ತಿಯು ಸೂಚಿಸುತ್ತಾನೆ. ಅತೀಂದ್ರಿಯ ಎಂದರೆ ಶ್ರೀವೈಕುಂಠದಲ್ಲಿರುವ ಭಗವಂತನ ಸ್ವರೂಪವು ಪಂಚೇಂದ್ರಿಯಗಳು ಹಾಗೂ ಮನಸ್ಸಿಗೂ ಎಟುಕದವನು ಎಂದು ಅರ್ಥ. ನಾವು ಪ್ರತಿದಿನ ಅತೀಂದ್ರಿಯಾಯ ನಮಃ ಎಂದು ಜಪಿಸಿದರೆ ದೇವಾಲಯಗಳಲ್ಲಿ ಮತ್ತು ದಿವ್ಯ ದೇಶಗಳಲ್ಲಿ ಅರ್ಚಾವತಾರದಲ್ಲಿರುವ ಭಗವಂತನ ದಿವ್ಯ ಸ್ವರೂಪವನ್ನು ಅನುಭವಿಸುವ ಭಾಗ್ಯವನ್ನು ಹಾಗೂ ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸನ್ನು ನಿಯಂತ್ರಿಸಿ ಎಲ್ಲ ವಿಧಗಳಲ್ಲಿಯೂ ಅವನಿಗೆ ಕೈಂಕರ್ಯ ಮಾಡುವ ಅನುಗ್ರಹವನ್ನು ಭಗವಂತನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.